ಮಾಡಿರೋ ಆಸ್ತಿ, ಅತ್ತೆ ಮಾವ ಮಾಡಿರೋ ಆಸ್ತಿ ಕೂತ್ಕೊಂಡು ತಿನ್ನಬಾರ್ದು, ಇಲ್ಲ ಗಂಡ ಮಾಡಿರೋ ಆಸ್ತಿನೂ ಹೆಣ್ಮಕ್ಳು ಕೂತ್ಕೊಂಡು ತಿನ್ನಬಾರ್ದು. ನನ್ನ ಪ್ರಕಾರ ಸ್ವಾಭಿಮಾನವಾಗಿ ಬದುಕಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ನಮ್ಮ ಅಪ್ಪನ ಆಸ್ತಿ ಇಷ್ಟಿದೆ, ನಮ್ಮ ಗಂಡನ ಆಸ್ತಿ ಇಷ್ಟಿದೆ ಅದಲ್ಲ, ನೀವೇನು ಸಂಪಾದನೆ ಮಾಡ್ತೀರಲ್ಲ ಅದು ನಿಜವಾದ ಆಸ್ತಿ. ಅದೇನು ನೀವು 2 ಜನ 3 ಜನ ಕೈ ಹಿಡಿಯೋದು, ನಿಮ್ಮ ಮಕ್ಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸೋದು, ಆಮೇಲೆ ನಿಮ್ಮ ಮಕ್ಳುಗಳಿಗೆ ಹೇಳ್ದಂಗೆ ಬರ್ಡೇಗೆ ನಾವು ಒಂದು ಕೇಕ್ ಕಟ್ ಮಾಡಿಸೋದು, ನಮ್ಮ ದುಡ್ಡಲ್ಲಿ ತೊಗೊಂಬಂದು ಕೇಕ್ ಕಟ್ ಮಾಡಿಸೋದು, ಒಂದಷ್ಟು ಜನಕ್ಕೆ ಊಟ ಹಾಕೋ ಒಂದು ಉದಾರತೆ ಬರೋದು, ಇದೆಲ್ಲ ವೆನ್ ಯು ಆರ್ ಇಂಡಿಪೆಂಡೆಂಟ್ ಅಲ್ವಾ? ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಮಾಡೋದಕ್ಕೆ ಆ ಫ್ರೀಡಮ್ಮೇ ಇರಲ್ಲ. ಸೊ ಯಾವಾಗಲೂ ಅಷ್ಟೇ ಇಂಡಿಪೆಂಡೆಂಟ್ ಅನ್ನೋ ವರ್ಡನ್ನ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನನ್ನ ಕೈಯಲ್ಲಿ ಉಸಿರಿರೋವರೆಗೂ ನಾನು ಕಷ್ಟಪಟ್ಟು ದುಡಿಬೇಕು. ನನ್ನ ಕೈಯಲ್ಲಿ ಏನಾಗುತ್ತಾ ಮಾಡಬೇಕು, ಹೆಲ್ಪ್ ಮಾಡಿ, ಒಬ್ರಿಗೊಬ್ರು ಆಗಿ. ಹಿಂದೆ ಮಾತಾಡಬೇಡಿ, ಬಂದು ಧೈರ್ಯ ಇದೆಯಾ ಮುಂದೆ ಮಾತಾಡಿ, ಯಾರಿಂದನೂ ಮಾತಾಡಬೇಡಿ. ಏನು ಗೊತ್ತಾ, ಕರ್ಮ ಸುತ್ಕೊಳ್ಳುತ್ತೆ, ಮುಂದೆ ಮಾತಾಡಿ. ಸೊ ಫ್ರೆಂಡ್ಸ್ನ ಒಬ್ರು ಬಿಟ್ಕೊಡ್ಬೇಡಿ. ಆ್ಯಂಡ್ ಬಿ ವೆರಿ ಹೆಲ್ಪ್ಫುಲ್, ವೆರಿ ಸಮ್ಟೈಮ್ಸ್ ನೀವು ನಂಬಲ್ಲ,